ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಪೆನ್ಡ್ರೈವ್ ಪ್ರಕರಣದ ಗೆಸ್ಟ್ ರೋಲ್ ನಲ್ಲಿ ಇದ್ರಲ್ಲ, ಅವರ ಆಡಿಯೋದಿಂದ ಕೈಗೆ ಸಂಕಷ್ಟ ಎದುರಾಗಿದೆ, ಸಂಕಷ್ಟ ತಂದಿದೆ. ಪೆನ್ಡ್ರೈವ್ ಪ್ರಕರಣದ ಅತಿಥಿ ಪಾತ್ರಧಾರಿಯ ಆಡಿಯೋ. ಅತಿಥಿ ಪಾತ್ರಧಾರಿ ಯಾರು ಎಲ್ರಿಗೂ ಗೊತ್ತಿದೆ, ಎಲ್.ಆರ್. ಶಿವರಾಮೇಗೌಡ ಅವರದ್ದು ಎನ್ನಲಾದ ಒಂದು ಆಡಿಯೋ ಬಂದಿತ್ತು. ಈ ಆಡಿಯೋ ಕಾಂಗ್ರೆಸ್ಗೆ ಸಂಕಷ್ಟವನ್ನ ತಂದಿದೆ. ಕೈ ಕಲಿಗಳಿಗೆ ಎಲ್.ಆರ್. ಶಿವರಾಮೇಗೌಡ, ದೇವರಾಜೇಗೌಡ ಆಡಿಯೋ ಇತ್ತಲ್ಲ, ಆ ಆಡಿಯೋ ಲೀಕ್ ಆಗಿದ್ದೇ ತಲೆನೋವಾಗಿದೆ. ದೇವರಾಜೇಗೌಡರ ಜೊತೆ ಮಾತೇ ತಪ್ಪು ಎನ್ನುತ್ತಿರುವಂತಹ ಕಾಂಗ್ರೆಸ್ ನಾಯಕರು ಮಾತಾಡಲೇಬಾರ್ದಿತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಯಾಕಾಗಿ ಮಾತಾಡಬೇಕಾಗಿತ್ತು? ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಎಲ್.ಆರ್. ಶಿವರಾಮೇಗೌಡ ಕಾಂಗ್ರೆಸ್ನ ನಾಯಕ, ಇವರೂ ಕೂಡ ಮಾತಾಡಿದ್ದಾರೆ ಅಂತ. ಈ ಪೆನ್ ಡ್ರೈವ್ ಅನ್ನ ಯಾರು ರಿಲೀಸ್ ಮಾಡಿದ್ರು, ಯಾಕಾಗಿ ಪೆನ್ ಡ್ರೈವ್ ಮಾಡ್ಕೊಂಡ್ರು, ಅದು ಮೊದಲ ಪ್ರಶ್ನೆ, ಪ್ರಾಥಮಿಕ ಪ್ರಶ್ನೆ. ಅದನ್ನು ಬಿಟ್ಬಿಡಿ, ಅವನಿಗೆ ಶಿಕ್ಷೆ ಆಗುತ್ತೆ. ಆದರೆ ಆ ಪೆನ್ ಡ್ರೈವ್ ಅನ್ನ ರಾಜಕೀಯ ಉದ್ದೇಶಕ್ಕೆ ಬಳಸಲಾಯಿತಾ, ಇದು ಪ್ರಶ್ನೆ. ಈಗ ಎಲ್.ಆರ್. ಶಿವರಾಮೇಗೌಡರು ದೇವರಾಜೇಗೌಡ ಜೊತೆ ಮಾತಾಡಿದ್ಯಾಕೆ? ಡಿ.ಕೆ. ಶಿವಕುಮಾರ್ ದೇವರಾಜೇಗೌಡ ಜೊತೆ ಮಾತಾಡಿದ್ಯಾಕೆ? ಇದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರೋ. ಡಿ.ಕೆ.ಶಿ ಎದ್ದು ಎನ್ನಲಾದ ಮೊದಲ ಆಡಿಯೋ ಬಿಟ್ಟಿದ್ರು ದೇವರಾಜೇಗೌಡ. ನೋಡ್ರಪ್ಪ, ನಾನು ಡಿ.ಕೆ. ಶಿವಕುಮಾರ್ ಹತ್ರ ಮಾತಾಡಿದ್ದೀನಿ, ಮೊದಲು ಇಡೀ ಪೆನ್ ಡ್ರೈವ್ ಹೋಗಿದ್ದೆ ಕೆಪಿಸಿಸಿಗೆ, ಮೊದಲು ಹೋಗಿದ್ದೆ ಡಿ.ಕೆ. ಶಿವಕುಮಾರ್ಗೆ ಅಂತ ಆರೋಪ ಮಾಡಿದ್ರು. ವಿಡಿಯೋ ಹಂಚಿಕೆ ಹಿಂದೆ ಡಿ.ಕೆ. ಶಿವಕುಮಾರ್ ಸಚಿವರ ತಂಡ ಇದೆ ಅಂತ ಆರೋಪ ಮಾಡಿದ್ರು ದೇವರಾಜೇಗೌಡ. ಮೊದಲ ಆಡಿಯೋಗೆ ಸ್ಪಷ್ಟನೆ ಕೊಡುವಷ್ಟರಲ್ಲಿ ಕೈ ಪಡೆ ಸುಸ್ತಾಗಿ ಹೋಗಿತ್ತು. ಇದೀಗ ಎರಡನೇ ಆಡಿಯೋ ಬಿಡುಗಡೆ ಆಗ್ತಾ ಇದ್ದಂತೆ ತಲೆನೋವು ಮತ್ತಷ್ಟು ಹೆಚ್ಚಾಗಿದೆ. ಎದುರಾಳಿಗಳ ಪೊಲಿಟಿಕಲ್ ಚೆಕ್ಮೇಟ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಹೀಗಾಯ್ತಲ್ಲಪ್ಪ ಅಂತ ಅನ್ಕೊಂಡಿದ್ದಾರೆ. ಮೊದಲನೇ ಆಡಿಯೋ ಬಂತು. ಆ ಆಡಿಯೋದಲ್ಲೂ ಕೂಡ ದೇವರಾಜೇಗೌಡ ಜೊತೆ ಮಾತಾಡಿದ್ರು. ಅದಕ್ಕೆ ಒಂದಷ್ಟು ಸಮಜಾಯಿಷಿಯನ್ನು ಕೊಟ್ಟರು. ಅವನು ಹುಚ್ಚ, ಅವನಿನ್ನೊಬ್ಬ, ಅವನು ಮತ್ತೊಬ್ಬ, ಅವನ ಮಾತಿಗೆಲ್ಲ ಬೆಲೆ ಇಲ್ಲ, ನಾನು ಮಾತಾಡೇ ಇಲ್ಲ, ಹೀಗೆಲ್ಲ ಹೇಳಿದ್ರು. ಬಹಳ ಸುಸ್ತಾಗಿದ್ರು ಅವರು ಅಷ್ಟೊತ್ತು ಹೇಳಬೇಕಾದ್ರೆ. ಆದರೆ ಈಗ ಎರಡನೇ ಆಡಿಯೋ ಕೂಡ ಬಂದಿದೆ. ಈ ಆಡಿಯೋ ಎರಡನೇ ಆಡಿಯೋ. ಈ ಆಡಿಯೋದಲ್ಲಿ ಏನಿದೆ? ಹಾಗಾದ್ರೆ ಈ ಆಡಿಯೋದಲ್ಲಿ ಏನಿದೆ? ಮೊದಲನೇ ಆಡಿಯೋ ಆಯಿತು, ಎರಡನೇ ಆಡಿಯೋ. ಸಂಕಷ್ಟ ತಂದಿರುವ ಎರಡನೇ ಆಡಿಯೋದಲ್ಲಿ ಅಂಥದ್ದೇನು ಮಾತಾಡಿದ್ದಾರೆ ಕೇಳಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ನೆನಪಾಯ್ತಣ್ಣ ನಂದು. ಹೇಳಿ ಅಣ್ಣ. ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ ಅಣ್ಣ? ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾದ್ರೆ ಆ ತರ ಕೊಟ್ಟಿಲ್ಲ ಅವರು. ಹಾಗಾಗಿ ಆ ಗ್ರೌಂಡ್ ಅಲ್ಲಿ ಆಮೇಲೆ ಎರಡನೇದಾಗ ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಕೆನ ಹೇಳಿದ್ರೆ ಒಂದು 9 years ವ್ಯತ್ಯಾಸ ಹೇಳಿದಾಳೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ್ಣ, ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಡ್ತು ಅಂದ್ರಣ ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ. ಸೊ ಆತರ ಅವರು ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮೊರೆ ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದರಲ್ಲಿ. ಬಟ್ ಬಿಗಿ ಇಲ್ಲ ಅಣ್ಣ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ನಮ್ಮ ಹತ್ರ ಇರೋರು ಸದ್ಯ ಅವರಾದ ಕರ್ಕ ಒಂದು ದೇವ್ರಿಗೆ ಹೇಳ್ತಿದೀವಲ್ಲ, ಹೇಳ್ಸೋರಲ್ಲ. ಹೌದೌದೌದೌದಣ್ಣ. ಸ್ವಲ್ಪ ಅವ್ರು ಒಂಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಹತ್ತನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ, ಡಿ.ಸಿ.ಎಂ ಇದರ ಹಿಂದೆ ಇದ್ದಾರೆ. ದೊಡ್ಡ ತಿಮಿಂಗಿಲ ಸರ್ಕಾರದಲ್ಲಿದೆ ಅಂತ ಹೇಳ್ತಾ ಇದ್ನಲ್ಲ, ಯಾವ ತಿಮಿಂಗಿಲ ಅಂತ ನಿಮಗೇ ಗೊತ್ತಾಗಿರ್ಬೋದು ಅಂತ ಕುಮಾರಸ್ವಾಮಿ ಅವರು ಬೊಟ್ಟು ಮಾಡಿ ನೇರವಾಗಿ ಡಿ.ಸಿ.ಎಂ ಹತ್ತ ತೋರಿಸ್ತಾ ಇದ್ದಾರೆ. ಡಿ.ಕೆ.ಶಿಯೇ ಪೆನ್ ಡ್ರೈವ್ ಫ್ಯಾಕ್ಟರಿಯ ಒರಿಜಿನಲ್ ಓನರ್ ಅಂತ ದಾಳಿ ಮಾಡಿದ್ದಾರೆ. ಸಿ.ಡಿ. ಶಿವಕುಮಾರ್, ಡಿ.ಕೆ. ಶಿವಕುಮಾರ್ ಅಲ್ಲ, ಸಿ.ಡಿ. ಶಿವಕುಮಾರ್ ನಡೆದಿದೆ, ಇವರೇ ನಡೆಸಿರುವ ಹೇಯ ಕೃತ್ಯ ಇದು ಅಂತ ಹೇಳಿದ್ದಾರೆ. ಸದ್ಯ ಡಿ.ಕೆ. ಶಿವಕುಮಾರ್ಗೆ ಪೆನ್ ಡ್ರೈವ್ ಪ್ರಕರಣದ ಸುಳಿವಲ್ಲಿ ಸಿಕ್ಕಾಕೊಂಡಿರುವ ಆತಂಕ ಇದೆ. ಒಕ್ಕಲಿಗ ಸಮುದಾಯದಲ್ಲಿ ಗೊಂದಲ ಮೂಡಬಹುದು ಅನ್ನೋ ಟೆನ್ಷನ್ ಕೂಡ ಇದೆ. ತನ್ನ ಮೇಲೆ ಸಮುದಾಯ ಮುನಿಸ್ಕೊಳ್ಬಹುದು ಅನ್ನೋ ಕಳವಳ ಕೂಡ ಇದೆ. ಹೀಗಾಗಿ
HD ಕುಮಾರಸ್ವಾಮಿ ಆರೋಪ, ಆಡಿಯೋ ಪ್ರಕರಣದಲ್ಲಿ DK ಶಿವಕುಮಾರ್ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ರಾಜಕೀಯ ಚದುರಂಗದಾಟದಲ್ಲಿ ರೀಚೆಕ್ಮೇಟ್ ಕೊಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ DK ಶಿವಕುಮಾರ್. ಹನುಮಂತು ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ವೆರಿ ಗುಡ್ ಮಾರ್ನಿಂಗ್. ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರೇ ಇದಕ್ಕೆ ಕಾರಣ. ಒಂದು ದೊಡ್ಡ ತಿಮಿಂಗ್ಲ ಇದೆ, ಆ ತಿಮಿಂಗ್ಲ ಸರ್ಕಾರದಲ್ಲಿ ಇಟ್ಕೊಂಡು ಅವ್ರು ಹೇಗೆ ತನಿಖೆ ಮಾಡ್ತಾರೆ, ತಿಮಿಂಗ್ಲ ಹೇಗೆ ಹೊರ ಬರುತ್ತೆ ಅಂತ ಕುಮಾರಸ್ವಾಮಿ ಪದೇ ಪದೇ ಆರೋಪ ಮಾಡಿದ್ರು. ಎರಡನೇ ಆಡಿಯೋ ಕೂಡ ಬಂತು. ಇಟ್ಸ್ ಕ್ಲಿಯರ್. ದೇವರಾಜೇಗೌಡರ ಜೊತೆ DK ಶಿವಕುಮಾರ್, ಶಿವರಾಮೇಗೌಡ ಇವರೆಲ್ಲ ಟಚ್ಚಲ್ಲಿದ್ರು, ಏನೋ ಆಗಿದೆ ಅನ್ನೋದು ಕ್ಲಿಯರ್. ಇದರಿಂದ ಹೇಗೆ ಹೊರಗೆ ಬರ್ತಾರೆ ಅಂತ ಶಿವಕುಮಾರ್. ಗುಡ್ ಮಾರ್ನಿಂಗ್ ವಾಸು. ಒಂದು ಮಾತಿದೆ, ಏನಂತಂದು ಹೇಳಿದ್ರೆ, ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗೇ ಇರ್ತದೆ. ಯಾವುದಾದ್ರೂ ಒಂದು ಸಣ್ಣ ವ್ಯತ್ಯಾಸ ಆಯ್ತು ಅಂದರೆ ಅದು ರಿವರ್ಸ್ ಹೊಡೆಯುತ್ತೆ ಅನ್ನೋಂಥದ್ದಕ್ಕೆ ವಿಚಾರಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಆಗ್ಬೋದು ಅನ್ನೋಂಥ ವಿಚಾರ ಸಾಕಷ್ಟು ಚರ್ಚೆಯಲ್ಲಿ ಆಗ್ತಾ ಇರೋಂಥ ವಿಚಾರ. ಯಾಕೆಂತಂದು ಹೇಳಿದ್ರೆ, ಯಾವಾಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಹೊರಗಡೆ ಬಂತು, ಅದನ್ನ ಎರಡನೇ ಹಂತದ ಚುನಾವಣೆ ಇರುವಂಥ ಕಾರಣಕ್ಕಾಗಿ ರಾಜಕೀಯ ಲಾಭವನ್ನು ಪಡೆಯಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಹೇಳಿಕೆಗಳು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ರು, ಮತ್ತೆ ಆ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಯಾವಾಗ ಅತಿಥಿ ಪಾತ್ರದಲ್ಲಿ LR ಶಿವರಾಮೇಗೌಡ ಇಲ್ಲಿ ಇದಕ್ಕೆ ಪ್ರಮುಖವಾಗಿ ಮಧ್ಯಪ್ರವೇಶ ಮಾಡ್ತಾರೆ, ಪ್ರವೇಶ ಮಾಡಿ ದೇವರಾಜೇಗೌಡ ಮೂಲಕ ಆಡಿಯೋದಲ್ಲಿ ಮಾತನಾಡುವ ಮೂಲಕ DCM DK ಶಿವಕುಮಾರ್ ಅವರಿಗೆ ಒಂದು ರೀತಿ ಸಂಪರ್ಕ ಮಾಡಿ ಕೊಡ್ತಾರೆ. ಆ ಒಂದು ಪ್ರಕರಣ ಏನಿದೆ, ಆ ಒಂದು ಘಟನೆ ಏನಿದೆ, ಇಡೀ ಕಾಂಗ್ರೆಸ್ ನಾಯಕರಿಗೆ ಈಗ ತಲೆನೋವು ತಂದಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ, ಈಗ ಇದೇ ದೇವರಾಜೇಗೌಡರ ಆರೋಪಗಳನ್ನ, ಹೇಳಿಕೆಗಳನ್ನ, ಪತ್ರಗಳನ್ನ ಮುಂದಿಟ್ಕೊಂಡು ಬಿಜೆಪಿಗೆ JDSಗೆ ಮುಜುಗರ ತರುವಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಇದೀಗ ಅದೇ ದೇವರಾಜೇಗೌಡರ ಮಾತನಾಡಿರುವಂತಹ ಆಡಿಯೋ ಈಗ ಲೀಕ್ ಆಗಿರುವಂಥದ್ದು. ಮತ್ತೆ ಅದರಲ್ಲಿ DCM DK ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಅನ್ನೋಂಥದ್ದು. ಅವರು ಇಡೀ ಪ್ರಕರಣದ ಬಗ್ಗೆ, ಈ ಒಂದು ಘಟನಾವಳಿಗಳೇನಿದಾವೆ, ಸಾಕ್ಷ್ಯಾಧಾರಗಳೇನಿದಾವೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡು DCM DK ಶಿವಕುಮಾರ್ ಮಾಹಿತಿ ಪಡ್ಕೊಂಡಿರುವಂತಹ ಆಡಿಯೋನ ಬಿಡುಗಡೆ ಮಾಡಿಕೊಂಡಿರುವಂತದ್ದು. ಇದು ಮೇಲ್ನೋಟಕ್ಕೆ ಆಡಿಯೋದಲ್ಲಿ DCM DK ಶಿವಕುಮಾರ್ ಅವರು ಮಾತನಾಡಿರುವಂತಹ ಒಂದೇ ಒಂದು ಇನ್ಸಿಡೆಂಟ್ ಅನ್ನ ಇಟ್ಕೊಂಡು ಇಡೀ ಪ್ರಕರಣವನ್ನ DCM DK ಶಿವಕುಮಾರ್ ಅವರು ಮಾಡಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಈಗ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತದ್ದು. ಆ ಮೂಲಕ ಅವರನ್ನು ಕಟ್ಟಿ ಹಾಕುವ ತಂತ್ರಗಾರಿಕೆಯನ್ನ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂತಹ ವಿಚಾರ ಏನಂತ ಹೇಳಿದ್ರೆ, ಕಾಂಗ್ರೆಸ್ ನಾಯಕರ ಉದ್ದೇಶ ಏನಿತ್ತು, ಆ ಉದ್ದೇಶವೇ ಕೂಡ ಈಗ ರಿವರ್ಸ್ ಆಗಿರುವಂತಹ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಒಂದು ಸಹಜವಾಗಿ ಈ ಒಂದು ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಸರ್ಕಾರ ಮತ್ತು DCM DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಆರೋಪಗಳನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯ ಆಗಿರಬಹುದು, ಮತ್ತೆ ರಾಜ್ಯದಲ್ಲಿ ಒಂದಷ್ಟು ಆಡಳಿತಾತ್ಮಕ ವಿಚಾರಗಳಲ್ಲೂ ಕೂಡ ಒಂದಷ್ಟು ಅನುಮಾನ ಮೂಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗುವಂತ ಪರಿಸ್ಥಿತಿ ಇರುವಂತ ಹಿನ್ನೆಲೆಯಲ್ಲಿ ಅದರಿಂದ ಯಾವ ರೀತಿ ಹೊರಗಡೆ ಬರಬೇಕು ಅನ್ನುವಂತ ವಿಚಾರವನ್ನ ಈಗ DCM DK ಶಿವಕುಮಾರ್ ಸೇರಿದಂತೆ ಸರ್ಕಾರದ ಸಚಿವರು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ದೇವರಾಜೇಗೌಡರ ಹೇಳಿಕೆಗೆ ಅಷ್ಟು ಮಹತ್ವ ಇಲ್ಲ ಅನ್ನುವಂಥದ್ದು ಬಿಂಬಿಸುವಂತದ್ದು. ಜೊತೆಗೆ ಅವರ ಸಾಕ್ಷ್ಯಾಧಾರಗಳು, ಈಗ ಆಡಿಯೋ ಏನಿದೆ, ಆ ಆಡಿಯೋ ಜೊತೆಗೆ ಆರೋಪಗಳೇನ್ ಮಾಡಿದ್ದಾರೆ, ಆ ಆರೋಪಗಳಿಗೆ ಉದಾಹರಣೆಗೆ ಬೋರಿಂಗ್ ಕ್ಲಬ್ಬಿನ ವಿಚಾರ ಅವರು ಪ್ರಸ್ತಾಪ ಮಾಡಿದ್ರು, ಅದರ CCTVಗಳನ್ನ ಕೊಟ್ಟ ನಂತರದಲ್ಲಿ ಮಾತನಾಡೋಣ ಅನ್ನೋ ಪರಿಸ್ಥಿತಿಗೆ ಕಾಂಗ್ರೆಸ್ ನಾಯಕರು ಬಂದಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.